ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ FA 4ರಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಖಂಡಿತವಾಗಿ ಇಲ್ಲಿಂದ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ. ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ. ಅದನ್ನು ನೋಡಬೇಕಾದ್ರೆ FA SA ಎಕ್ಸಾಮ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಸೊ ಇಲ್ಲಿ ಹೋದರೆ ಸಾಕು, ನಿಮಗೆ 8ನೇ FAನ ಒಂದು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಅವೈಲೇಬಲನ್ನು ಮಾಡಿದ್ದಾರೆ. ಹಾಗಾದರೆ ಶುರು ಮಾಡುವ. ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಎಸ್, ಸೊ ಫಸ್ಟ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಫಸ್ಟ್ ಇತ್ತು, ಕಂಚಿಯ ಬಳಿ ಮಹಾಬಲಿಪುರಂ ಎಂಬ ಹೊಸನಗರ ಕಟ್ಟಿದವರು ಡ್ಯಾಶ್ ಅಂತ ಇತ್ತು. A ಕೀರ್ತಿವರ್ಮ, B ಮಹೇಂದ್ರವರ್ಮ, C ನರಸಿಂಹವರ್ಮ, D ವಿಷ್ಣುವರ್ಧನ. ಸೊ ಆಪ್ಷನ್ C ನರಸಿಂಹವರ್ಮ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಈ ರಾಜನನ್ನು ಚೋಳ ಸಾಮ್ರಾಜ್ಯದ ಶಿಲ್ಪಿ ಎಂದು ಕರೆಯಲಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ A ಕರಿಕಾಲ ಚೋಳ, ಆಪ್ಷನ್ B ವಿಜಯಾಲಯ, ಆಪ್ಷನ್ C 1ನೇ ರಾಜರಾಜ ಚೋಳ, D 1ನೇ ರಾಜೇಂದ್ರ ಚೋಳ. ಸೊ ಚೋಳ ಸಾಮ್ರಾಜ್ಯದ ಶಿಲ್ಪಿ ಅಂತ 1ನೇ ರಾಜರಾಜ ಚೋಳನಿಗೇನೆ ಕರೆಯೋದು. ಪ್ರಶ್ನೆ 3, ಕರ್ನಾಟಕದಲ್ಲಿ ಮೊದಲ ಸಹಕಾರಿ ಸಂಘ ಸ್ಥಾಪನೆಯಾದ ಸ್ಥಳ. A ಬೆಂಗಳೂರು ನಗರ, B ಧಾರವಾಡ, C ಗದಗ ಜಿಲ್ಲೆಯ ಕನಗಿನಹಾಳ, D ಶಿವಮೊಗ್ಗ. ಸೊ ಕರ್ನಾಟಕದಲ್ಲಿ ಫಸ್ಟ್ ಸಹಕಾರಿ ಸಂಘ ಸ್ಥಾಪನೆಯಾಗದ್ದೇ ಅದು ಗದಗ ಜಿಲ್ಲೆಯಲ್ಲಿ ಬರ್ತಿರ್ತಕ್ಕಂಥ ಕನಗಿನಹಾಳ ಅಂತಕ್ಕಂಥ ಊರು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ ನಿಮಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರತಿ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕಲ್ಯಾಣದ ಚಾಲುಕ್ಯ ದೊರೆ 3ನೇ ಸೋಮೇಶ್ವರ ಬರೆದ ಗ್ರಂಥ ಯಾವುದು ಅಂತ ಕೇಳಿದ್ದಾರೆ. ಸೊ ಕಲ್ಯಾಣದ ಚಾಲುಕ್ಯರ ಅರಸ 3ನೇ ಸೋಮೇಶ್ವರ ಬರೆದಿರ್ತಕ್ಕಂಥ ಪುಸ್ತಕದ ಹೆಸರು ಮಾನಸೋಲ್ಲಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಕೊಡಬೇಕು. ಪ್ರಶ್ನೆ 5, ಜಿಲ್ಲಾ ಪಂಚಾಯಿತಿಗೆ ಎಷ್ಟು ತಿಂಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗ್ತಾರೆ ಅಂತ ಕೇಳಿದ್ದಾರೆ. ಸೊ ಏನು ಜಿಲ್ಲಾ ಪಂಚಾಯತಿ ಇದೆಯಲ್ಲ, ಈ ಜಿಲ್ಲಾ ಪಂಚಾಯತ್ನ 30 ತಿಂಗಳ ಅವಧಿಗೆ ಸೊ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಏನಾಗ್ತಾರಪ್ಪ ಅಂದರೆ ಆಯ್ಕೆಯಾಗ್ತಾರೆ ಅಂತಕ್ಕದ್ದನ್ನು ಕೀ ಪಾಯಿಂಟ್ಸನ್ನು ನೀವು ತಿಳ್ಕೊಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ ಫ್ರೆಂಡ್ಸ್. ಪ್ರಶ್ನೆ ಇತ್ತು 2 ಅಂಕದ ಪ್ರಶ್ನೆ 5 ಇದ್ದಾವೆ. 6ನೇ ಪ್ರಶ್ನೆ, ಚಾಲುಕ್ಯರು ಕಲಾ ಆರಾಧಕರಾಗಿದ್ದರು, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂತ ಕೇಳಿದ್ದಾರೆ. ಎಸ್, ಸೊ ದ ಆನ್ಸರ್ ಈಸ್ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ, ಇಟಗಿಯ ಮಹಾದೇವಾಲಯ, ಮಲ್ಲಿಕಾರ್ಜುನ ಮಂದಿರ, ಗದುಗಿನ ತ್ರಿಕೂಟೇಶ್ವರ ಇವರ ಕಾಲದ ದೇವಾಲಯಗಳು. ಇವರ ಕಲಾಕ್ಷೇತ್ರದ ಕೊಡುಗೆ ಅಪಾರ. ಸಂಗೀತ ನೃತ್ಯಗಳು ಅಭಿವೃದ್ಧಿಗೊಂಡವು, ಕಲಾವಿದರನ್ನು ನೇಮಿಸಲಾಯಿತು. ಮಹಾರಾಣಿ ಚಂದ್ರಲೇಖೆ ಅನೇಕ ವಿದ್ವಾಂಸರಿಗೆ ಮತ್ತು ನೃತ್ಯಗಾರತಿಯರಿಗೆ ಆಶ್ರಯ ನೀಡಿದ್ದಳು. ಸಂಗೀತ, ನೃತ್ಯ, ಕಲೆ, ಆಭರಣ ಮುಂತಾದ ವಿಷಯಗಳು ಮಾನಸೋಲ್ಲಾಸ ಹಾಗೂ ಸಂಗೀತ ಚೂಡಾಮಣಿ ಗ್ರಂಥಗಳಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 7, ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಇಂಪಾರ್ಟೆಂಟ್ ಕ್ವಶನ್ ಇತ್ತು. ಆನ್ಸರ್ ಏನಪ್ಪ ಅಂದ್ರೆ, ಇವರು ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆಯನ್ನು ಹೊಂದಿದ್ರು. ಗ್ರಾಮ ಸಭೆಗಳು ಪ್ರಥಮ ಸಭೆಗಳೇ ಆಗಿದ್ದವು. ತರಕುರಂ ಅಂತಕ್ಕಂಥ ಒಂದು ಹಳ್ಳಿ, ಪ್ರತಿ ಕುರಂಗೂ ಮಹಾಸಭೆ ಅಂತಕ್ಕಂಥ ಒಂದು ಗ್ರಾಮ ಸಭೆ ಇತ್ತು. ಇದನ್ನು ಪೇರುಂಗುರಿ, ಅದರ ಸದಸ್ಯರನ್ನು ಪೇರು ಮಕ್ಕಳು ಅಂತ ಕರಿತಾ ಇದ್ರು. ಈ ಸದಸ್ಯರನ್ನು ಚುನಾವಣೆಯ ಮೂಲಕ ಆರಿಸ್ತಾ ಇದ್ರು. ಸಂಸ್ಕೃತ ವಿದ್ವಾಂಸರು ಮತ್ತು ಶ್ರೀಮಂತರು ಚುನಾವಣೆಗೆ ಅರ್ಹರಾಗಿದ್ದರು ಅಂತಕ್ಕದ್ದನ್ನು ನೀವು ಬರ್ಕೊಂಡ್ರೆ ಸೊ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಸಮಾಜದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದರೆ ಫ್ರೆಂಡ್ಸ್, ಸಮಾಜದಲ್ಲಿ ಯಾವೆಲ್ಲ ಲಕ್ಷಣಗಳು ಮೇನ್ ಇಂಪಾರ್ಟೆಂಟ್ ಇದ್ದಾವೆ ಅಂತಕ್ಕದ್ದನ್ನು ಪ್ರಶ್ನೆಯಲ್ಲಿ ಇತ್ತು. ಸೊ ಮೊದಲಿಗೆ ಏನು ಮಾಡ್ತದಪ್ಪ ಅಂದರೆ, ಬೇಸಾಯವನ್ನು ಅವಲಂಬಿಸಿ ಬದುಕ್ತಕ್ಕಂಥ ಸಮಾಜನೂ ಕೂಡ ಇದ್ದಾವೆ. ಮುಖ್ಯವಾಗಿ ಸಮಾಜಕ್ಕೆ ಕೃಷಿ ಉತ್ಪನ್ನಗಳೇ ಜೀವನಾಧಾರವಾಗಿದ್ದಾವೆ. ಇವರು ಒಂದೇ ಕಡೆ ನೆಲೆಸ್ತಾರೆ, ಕೃಷಿಯೊಂದಿಗೆ ಇತರೆ ಕಾರ್ಯಗಳಲ್ಲಿ ತೊಡಗಿಕೊಳ್ತಾರೆ, ವಿವಿಧ ರೀತಿಯ ಕೌಶಲ್ಯವನ್ನು ಹೊಂದುತ್ತಾರೆ ಅಂತಕ್ಕಂಥ ಪಾಯಿಂಟ್ಸನ್ನು ಬರೀಬೇಕು. ಪ್ರಶ್ನೆ 9, ಶಬ್ದ ಮಾಲಿನ್ಯ ನೇರವಾಗಿ ಮಾನವನಿಗೆ ಹಾನಿಕಾರಕವಾಗಿದೆ, ಸೊ ಇದಕ್ಕೆ ಕಾರಣಗಳನ್ನು ಕೊಡಿ ಅಂತ ಕೇಳಿದರು. ಹೌದು, ಏಕೆಂದರೆ ಈ ಒಂದು ಶಬ್ದ ಮಾಲಿನ್ಯ ಮನುಷ್ಯನಿಗೆ ಹಾನಿಕಾರಕನೇ ಆಗಿದೆ. ಸೊ ಯಾವೆಲ್ಲ ಅಂಶಗಳನ್ನು ನಾವು ಇದಕ್ಕೆ ಪೂರಕವಾಗಿ ಕೊಡ್ಬೋದಂದರೆ, ಸೊ ಅಧಿಕ ಶಬ್ದ ಮಾಲಿನ್ಯದಿಂದ ಶಾಶ್ವತವಾಗಿ ನಮ್ಮ ಕಿವಿ ಕೇಳೋದೇ ಇಲ್ಲ. ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳು, ಸೊ ಹೃದಯಾಘಾತನೂ ಕೂಡ ಸಂಭವಿಸ್ಬೋದು. ಇನ್ನು ಮಾನಸಿಕ ಅಸ್ವಸ್ಥತೆ ಉಂಟಾಗ್ತದೆ. ಸೊ ಜೊತೆಗೆ ಈ ನಿದ್ರಾಭಂಗ ಆಗ್ತದೆ, ಏಕಾಗ್ರತೆ ಭಂಗ, ತಲೆನೋವು ಹೆಚ್ಚಾಗ್ತದೆ, ಮತ್ತು ಈ ಶಬ್ದ ಮಾಲಿನ್ಯದಿಂದ ಹೆಚ್ಚಿನ ಆಯಾಸ ಕೂಡ ಆಗ್ತದೆ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಫ್ರೆಂಡ್ಸ್ ಕೊಡ್ತಾರೆ. ಮುಂದಿನ ಪ್ರಶ್ನೆ, ಸಹಕಾರಿ ಸಂಘಗಳ ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಹಾಗಾದರೆ ಒಂದು ಸಹಕಾರಿ ಸಂಘ ಇದೆ ಅಂದಮೇಲೆ ಅದಕ್ಕೆ ಆಗಿರ್ತಕ್ಕಂಥ ವಿಶಿಷ್ಟವಾದ ಲಕ್ಷಣಗಳು ಇರ್ತವೆ. ಸೊ ಯಾವೆಲ್ಲ ಲಕ್ಷಣಗಳು ಅದರಲ್ಲಿ ಇರ್ತಾವಪ್ಪ ಅಂತಂದ್ರೆ, ಮೇನ್ ಆಗಿ ಇವು ವ್ಯಕ್ತಿಗಳ ಸ್ವಯಂ ಪ್ರೇರಿತ ಸಂಸ್ಥೆಗಳೇ ಆಗಿದ್ದಾವೆ.
ಯಾವುದೇ ಭೇದ ಇರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶ ಕೊಡ್ತವೆ. ಸದಸ್ಯರ ಸಂಖ್ಯೆಗೂ ಕೂಡ ಮಿತಿ ಕೊಡೋದಿಲ್ಲ. ಆಮೇಲೆ ಪ್ರಜಾಪ್ರಭುತ್ವದ ಮಾದರಿ ಆಡಳಿತವಿರ್ತದೆ. ಎಷ್ಟೇ ಬಂಡವಾಳ ಹೂಡಿದ್ದರೂ ಒಂದೇ ಮತ ಚಲಾಯಿಸುವ ಹಕ್ಕಿರ್ತದೆ ಅಂತಕ್ಕಂಥ ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮ್ಮ ಅಂಕಗಳನ್ನು ಕೊಡ್ತಾರೆ. ಇನ್ನು 3 ಮಾರ್ಕ್ಸ್ ಸಿಗಿದೆ. ಇದರಲ್ಲಿ 6ರಿಂದ 8 ವಾಕ್ಯಗಳಲ್ಲಿ ಬರೀರಿ. ಪ್ರಶ್ನೆ: 2ನೇ ಪುಲಿಕೇಸಿ ಚಾಲುಕ್ಯರ ಮಹಾನ್ ಅರಸ ಅಂತ ಹೇಗೆ ಸಮರ್ಥನೆ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಆನ್ಸರ್ ಏನಪ್ಪ ಅಂದರೆ, ಈ ಬಾದಾಮಿ ಚಾಲುಕ್ಯರ ಅತ್ಯಂತ ಶಕ್ತಿಶಾಲಿ ಚಕ್ರವರ್ತಿಯಾಗಿದ್ದು ತಮ್ಮ ಚಕ್ರಾಧಿಪತ್ಯವನ್ನು ವಿಸ್ತರಣೆ ಮಾಡಿಕೊಂಡಿದ್ದ. ಓಕೆ. ಇನ್ನು ಈ ಪಲ್ಲವರ ಅರಸ ಮಹೇಂದ್ರವರ್ಮನನ್ನು ಸೋಲಿಸಿದ. ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ತ್ರಿಸಾಗರಗಳಿಂದ ಆವೃತವಾದ ಪ್ರದೇಶದ ಅಧಿಪತಿ ಅಂತ ಬಿರುದಾಂಕಿತನಾಗಿದ್ದ. ತನ್ನ ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿಸಿ ತನ್ನ ಸಹೋದರರನ್ನು ಅಧಿಕಾರಿಗಳನ್ನಾಗಿಸಿ ನೇಮಿಸಿದ. ಈ ಹುಯನ್ಸಾಂಗ್ ಚಾಳುಕ್ಯ ರಾಜಧಾನಿಗೆ ಭೇಟಿ ಕೊಟ್ಟ. ದೊರೆಯು ನ್ಯಾಯವಾದಿ ಹಾಗೂ ಕರುಣಾಳು ಆಗಿದ್ದ. ರಾಜನಿಗೆ ಪ್ರಜೆಗಳಲ್ಲಿ ಅಪಾರ ಪ್ರೀತಿ ಇತ್ತು. ಆಶಾವಾದಿ ರಾಜನಾಗಿದ್ದ. ವಿದೇಶಿ ದೊರೆಗಳೊಂದಿಗೆ ಸ್ನೇಹ ಸಂಬಂಧಗಳನ್ನು ಹೊಂದಿದ್ದ. ಪರ್ಷಿಯನ್ ದೊರೆಯಾದ ಇಮ್ಮಡಿ ಖುಸ್ರವಿನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದ ಅಂದ ಅರಬ್ ಇತಿಹಾಸಕಾರರು ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅಂತ ಬರೀರಿ. ಇನ್ನು ಭಾರತದ ನಕ್ಷೆನ ಬರಿಬೇಕು. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬನವಾಸಿ, ಎನಿ4ಅನ್ನು ನಿಮ್ಗೆ ಏನು ಮಾಡಿದ್ದಾರಪ್ಪ ಅಂದರೆ ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಈ ತನಾಗಿರ್ತಕ್ಕಂಥದ್ದು ನೀವೇನು ಮಾಡ್ಬೋದಪ್ಪ ಅಂತಂದರೆ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಆಮೇಲೆ ಬನವಾಸಿಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೊಳ್ಬಹುದು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಭಾಳಷ್ಟು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಜಸ್ಟ್ ನೀವು ಏನು ಮಾಡಿ ಅಂತಂದರೆ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ 2025 ಮತ್ತು 26 ಇದೆ. ಅದಕ್ಕೆ ಹೋಗಿ ಭೇಟಿ ಕೊಡಿ. ಖಂಡಿತವಾಗಿ ನಿಮಗೆ ಹೆಚ್ಚಿನ ವಿಡಿಯೋಗಳು ಏನಾಗ್ತವಪ್ಪ ಅಂತಂದರೆ ಅವೈಲೇಬಲ್ ಆಗ್ತವೆ. ಅವೆಲ್ಲವುಗಳ ಬೆನಿಫಿಟನ್ನು ತಗೊಂಡ್ರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಕೂಡ ನಿಮ್ಮ ಎಕ್ಸಾಮ್ಗೆ ಸಿಗ್ತವೆ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.